ನಮಸ್ತೆ ಕರ್ನಾಟಕ, ಎಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ನಂಬಿದ್ದೀನಿ. ಹಾಗೆ ಮಂಚಾಲಮ್ಮನನ್ನು, ತಾಯಿ ಮಾರಿಕಾಂಬೆಯನ್ನು, ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತು ನಾನು ತಂದಂಥ ವಿಷಯ ಏನು ಅಂದರೆ, ಮೊನ್ನೆ ನಾನು ಹೇಳಿದಂಥ ಕೋಟಿ ಶ್ರೀ ರಾಘವೇಂದ್ರಾಯ ನಮಃ ಜಪ, ಅದು ಆ ಒಂದು ಗ್ರೂಪಿಗೆ ಸೇರ್ಕೊಳ್ಳಿ ಅಂತೇಳಿ ತುಂಬ ಜನ ಸೇರಿದ್ದಾರೆ. ತುಂಬ ಖುಷಿಯಾದ ವಿಷಯ ಅಂದರೆ ತುಂಬ ಜನ ಸೇರಿದ್ದಾರೆ. ಇನ್ನೂ ಕೆಲವರು ಹೇಳಿದ್ದಾರೆ ಏನಂದರೆ, ತುಂಬ ಒಳ್ಳೆಯ ಕೆಲಸ ಮಾಡಿದ್ದೀರಮ್ಮ, ಇಂಥ ಸೇವೆಯನ್ನು ನಮಗೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ರಿ ಅಮ್ಮ ಅಂತ. ಖಂಡಿತವಾಗಿ ಇದು ನಾನು ಮಾಡಿಕೊಟ್ಟಿರೋದಲ್ಲ, ರಾಯರು ಮಾಡಿಕೊಟ್ಟಿರುವಂಥದ್ದು. ಹಾಗಾಗಿ ಇದರಲ್ಲಿ ನನ್ನದೇನೂ ಇಲ್ಲ. ನನ್ನನ್ನೊಂದು ಸೂಚನೆ ಮೂಲಕ ಅಂದರೆ ನೀನು ಹೇಳು ಇದನ್ನು ಅನ್ನೋ ರೀತಿ ಮಾಡಿದ್ದಾರೆ ಬಿಟ್ಟರೆ ಇಲ್ಲ, ನನ್ನದೇನೂ ಇಲ್ಲ ಕೆಲಸ. ನಾನು ನಿಮ್ಮ ಹಾಗೆ ರಾಯರ ಭಕ್ತರು. ಏನೇ ಇರಲಿ, ತುಂಬ ಜನ ಸೇರಿದ್ದಾರೆ, ತುಂಬ ಜನರ ಹೆಸರನ್ನು ಕೊಟ್ಟಿದ್ದೀನಿ. ಆ ಹೆಸರನ್ನು ಕೊಡುವಾಗ ಒಂಥರ ಹೆಮ್ಮೆ ನನಗೆ. ಏನು ಅಂದರೆ, ಅಯ್ಯೋ ರಾಯರೇ, ಇದೊಂದು ಕೆಲಸವನ್ನು ಸಹಿತ ನನ್ನ ಕೈಯಿಂದ ಮಾಡಿಸ್ತಾ ಇದ್ದೀರಲ್ಲ ನೀವು ಅನ್ನುವಂಥ ಖುಷಿ. ಎಲ್ಲರದ್ದು ನಂಬರ್ ತೊಗೊಂಡು ನಾನು ಗ್ರೂಪಿಗೆ ಹಾಕ್ತಾ ಇದ್ದೇನೆ. ಅವರು ಕ್ರಮ ಸಂಖ್ಯೆಯನ್ನು ನನಗೆ ಕೊಡ್ತಾಯಿದ್ರು. ಕೊನೆಗೆ ಏನಾಯಿತು ಅಂದರೆ, ಇನ್ನೊಂದು ವಿಷಯ ಏನು ಅಂದರೆ, ತುಂಬ ಜನ ಕೇಳಿದಂಥ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದೀನಿ. ಅದರ ಮಧ್ಯದಲ್ಲಿ ನನ್ನ ಫೋನ್ ನಂಬರನ್ನು ಕೇಳಿದ್ದಾರೆ ಕೆಲವರು. ನಾನು ಹಾಕಿದ್ದೀನಿ ಕಮೆಂಟಲ್ಲಿ, ಆದರೂ ಕೇಳಿದ್ದಾರೆ. 9606313906 ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ವಾಟ್ಸಪ್ಪಲ್ಲೇ ಮಾತಾಡೋಣ. ಕಾಲ್ ನಾನು ರಿಸೀವ್ ಮಾಡೋದು ಸ್ವಲ್ಪ ಕಡಿಮೆ, ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ಹಾಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಬ್ಬರು ನನ್ನ ಫ್ರೆಂಡ್ ಒಬ್ಬರು ಒಳ್ಳೆ ಮಾತಾಡ್ತಾರೆ. ಈಗೆಲ್ಲ ಜಪ ಮಾಡೋಕ್ಕೆ ಅಷ್ಟು ಸಾವಿರ ಕೊಡಿ, ಇಷ್ಟು ಸಾವಿರ ಕೊಡಿ ಅಂತಾರೆ. ಆದರೆ ಇವತ್ತು ಏನೂ ಹಣದ ಫಲಾಪೇಕ್ಷೆಯನ್ನು ಕೇಳದೆ ಜಪಗಳನ್ನು ಇವತ್ತು ಭಕ್ತರಲ್ಲಿ ಮಾಡಿಸಿ ಅದನ್ನು ರಾಯರಿಗೆ ಸಮರ್ಪಣೆ ಮಾಡ್ತಾರಲ್ವ, ಅದಕ್ಕಿಂತ ಎಷ್ಟು ದೊಡ್ಡ ಇದು ಯಾವುದೂ ಇಲ್ಲ ಅಂತ ನನಗೆ ನಿನ್ನೆ ಮೆಸೇಜ್ ಹಾಕಿದ್ರು ಅವರು. ತುಂಬ ಖುಷಿಯಾಯಿತು ಇದನ್ನು ಕೇಳಿಲ್ಲ ತಕ್ಕ ನನಗೆ ಅಂತ ಸಹಿತ ಹೇಳಿದರು. ಹಾಗಾಗಿ ನನಗೂ ಒಂಥರ ಹೆಮ್ಮೆ ಆಗುತ್ತೆ ಹೇಳಿದ್ದೆಲ್ಲ ಕೇಳಿ. ತುಂಬ ಜನ ಅಮ್ಮ ನಾನು ಸೇರ್ತೀನಿ ನನ್ನ ಗ್ರೂಪಿಗೆ ಕೊಡಿಯಮ್ಮ ಅಂತ. ಹಾಗೆ ಇನ್ನೊಂದು ಸಮಸ್ಯೆ ಇಲ್ಲಿ ತುಂಬ ಜನ ಕೇಳಿದಂಥ ಪ್ರಶ್ನೆ, ನಾನ್ ವೆಜ್ಜನ್ನು ತಿನ್ನಬಹುದಾ ಅಮ್ಮ ಅಂತ. ನಾನ್ ವೆಜ್ಜನ್ನು ತಿನ್ಬಹುದಾ? ತಿನ್ನಿ, ನಿಮ್ಮ ಹತ್ರ ಬೇಡ ಅಂದವ್ರು ಯಾರು? ತಿನ್ನಿ, ಆದರೆ ನೀವು ಬೆಳಿಗ್ಗೆ ಸ್ನಾನ ಮಾಡಿ ರಾಯರ ಜಪನ್ನು ಸ್ಮರಣೆ ಮಾಡಿ ಆಮೇಲೆ ನೀವು ತಿನ್ನಪ್ಪ, ತೊಂದರೆ ಏನಿಲ್ಲ. ಆಮೇಲೆ ನೀವು ತಿನ್ನೋದ್ರಿಂದ ಏನೂ ತೊಂದರೆ ಇಲ್ಲ. ಅಥವಾ ಇನ್ನೊಂದು ವಿಷಯ ಏನು ಗೊತ್ತಾ, ತುಂಬ ಜನ ಈಗ ಕೆಲವೊಂದು ವಾರಗಳನ್ನಷ್ಟೇ ಆಯ್ಕೆ ಮಾಡ್ಕೊಂಡಿರ್ತಾರೆ. ಇದೇ ವಾರದಲ್ಲಿ ನಾವು ನಾನ್ ವೆಜ್ ತಿನ್ನಬೇಕು ಅಂತ. ಅವ್ರು ಏನು ಮಾಡ್ತಾರೆ, ಬೆಳಿಗ್ಗೆ ಆಗಲ್ಲ, ಮಧ್ಯಾಹ್ನ ತಿನ್ನಬೇಕು. ಹಾಗೇನು ಮಾಡೋದು, ಈ ಮಧ್ಯಾಹ್ನ ತಿಂದರೆ ಸಂಜೆ ಮತ್ತು ಸ್ನಾನ ಮಾಡಿ ಮಾಡೋಂಗಿಲ್ಲಲ್ಲ ಅಂತ ಯೋಚನೆ ಮಾಡಿಬಿಡಿ. ಅದ್ರ ಮಟ್ಟಿಗೆ ನೀವು ಬಿಟ್ಟುಬಿಡಿ. ಅವತ್ತು ಮಧ್ಯಾಹ್ನ ಬಿಡಿ, ಸಂಜೆ ರಾಯರ ಆರಾಧನೆಯನ್ನು ಮಾಡಿ ಜಪವನ್ನು ಮಾಡಿ ಆಮೇಲೆ ತಿನ್ನಿ. ಎಷ್ಟು ಬೇಕಾದ್ರೆ ತಿನ್ನಿ, ಅದು ನೀವು ಬಿಟ್ಟಿರೋದು. ಎಷ್ಟು ಬೇಕಾದ್ರೆ ತಿನ್ನಿ, ಖುಷಿಯಾಗಿ ತಿನ್ನಿ ನೀವು, ಆಯಿತಾ? ಈಗ ನಾನ್ ವೆಜ್ ಬಗ್ಗೆ ನಾನು ಈಗಾಗಲೇ ನಿಮ್ಗೆ ಹೇಳಿದ್ದು ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ವಿಷಯ ಏನು ಅಂದರೆ, ಹೆಣ್ಣು ಮಕ್ಕಳಿಗೆ 5 ದಿವಸ, ಮಂತ್ಲಿ 5 ದಿವಸ, ನಾವೆಲ್ಲ 7 ದಿವಸ ಮಾಡ್ತೀವಿ. ರಾಯರಿಗೆ, ಅಯ್ಯಪ್ಪನಿಗೆ, ನರಸಿಂಹನಿಗೆ ಮತ್ತು ಹನುಮಂತನಿಗೆ 7 ದಿವಸ ಆಗಬೇಕಂತೆ. ಕೆಲವರು 5 ದಿವಸಕ್ಕೂ ಹೋಗ್ತಾರೆ. ಅದೇನು ದೊಡ್ಡ ಇದಂತ ಹೇಳುವಂಥದ್ದಲ್ಲ ನಾನು, ಅದು ಅವರವ್ರ ಇಷ್ಟಕ್ಕೆ ಬಿಟ್ಟಿರುವಂಥದ್ದು. ಆದರೆ ನಾವು ಆಚರಣೆ ಮಾಡೋದು ಮಾತ್ರ 7 ದಿನ. ಆದರೆ 5 ದಿನಕ್ಕೆ ನೀವು ಜಪಕ್ಕೆ ಕುತ್ಕೋತೀರಿ ಮಾಡ್ತೀರಿ ಅಂತಾದರೆ ಆ ಒಂದು ಕ್ರಿಯೆ ಕಡಿಮೆ ಆಗಿದ್ದಿದ್ರೆ ನಿಮಗೆ, ಕೆಲವರಿಗೆ 5 ದಿವಸದ ಮೇಲೂ ಆ ಕ್ರಿಯೆ ಇರುತ್ತೆ, ಕೆಲವರು 7 ದಿವಸದ ತನಕನೂ ಇರುತ್ತೆ. ಆ ಕ್ರಿಯೆ ಏನಾದರೂ ಇದೆ ಅಂತ ಆದರೆ ದಯವಿಟ್ಟು ಕುತ್ಕೋಬೇಡಿ. ಅದಕ್ಕೆ ನಿಮಗೆ ಅನಿಸುತ್ತಲ್ವಾ, ಆವಾಗ ನೀವೇನು ಮಾಡಿ ಕುತ್ಕೋಬೇಡಿ. 7 ದಿವಸದ ನಂತರ ಕೂತ್ಕೊಂಡು ಜಪವನ್ನು ಮಾಡಿ, ಆಯಿತಾ? ಇದೊಂದು ಹೇಳಿದ್ದೀನಿ ನಿಮಗೆ. ಇನ್ನು ನಾನ್ ವೆಜ್ ವಿಷಯ ಹೇಳಿದ್ದೀನಿ. ಮಾಡಿದಂಥ ಜಪನ ನೆನ್ಪಿಟ್ಕೊಳ್ಳಿ, ಜೂನ್ 30 ಮುಗೀತು, ಜುಲೈ 31ಕ್ಕೆ ಮತ್ತೆ ಹಾಕಿ. ಆದರೆ ಈ ಗ್ರೂಪಲ್ಲಿ ಜಪಗಳನ್ನು ಹಾಕೋದು ಬಿಟ್ಟು ಇನ್ಯಾವ ವಿಷಯನೂ ಹಾಕಬೇಡಿ. ನನಗೆ ಕಷ್ಟ ಇದೆ, ಹಣ ಕಳಿಸಿ, ಇಷ್ಟು ಹಣ ಬೇಕು, ಸಹಾಯ ಮಾಡಿ, ದಯವಿಟ್ಟು ಮಾಡಿಬಿಡಿ. ಯಾಕಂದರೆ ಈಗಾಗಲೇ ಒಬ್ರದ್ದು ಬಂದಿದೆ. ಅದು ಯಾರು ಸೇರಿಸಿದ್ದಾರೆ, ಯಾರ ಕಡೆಯಿಂದ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಆ ವಾಟ್ಸಪ್ಪಿಂದ ಅದನ್ನು ರಿಮೂವ್ ಸಹಿತ ಮಾಡಾಗಿದೆ. ಈಗ
ಅಲ್ಲಿ ಒಬ್ಬರು ರಾಯರ ಭಕ್ತರು ಅದನ್ನು ತಗೊಂಡು ಇದು ಕೆಲಸವನ್ನು ಮಾಡಿದ್ದಾರೆ. ಅದು 5,000 ರೂಪಾಯಿನ ಕೇಳಿದ್ದಾರೆ. ಸಹಾಯವನ್ನು ಕೇಳುವಂತಹ ವ್ಯಕ್ತಿ ಹಣನ ಹೇಳೋದಿಲ್ಲ, ಸಹಾಯ ಏನಾದರೂ ಮಾಡಿಯಪ್ಪ ಅಂತಾರೆ. ಅದು ಬಿಟ್ಟು 5,000ನೇ ಕಳಿಸಿ ಅಂತ ಯಾರು ಖಂಡಿತವಾಗಿಯೂ ಮಾಡಲ್ಲ. ಆದರೆ ಮಾಡಿದ್ದಾರೆ, ಅದು ರಿಮೂವ್ ಕಳಿಸಿದ್ದಾರೆ. ಅದು ಹಾಗಾಗಿ ರಿಮೂವ್ ಮಾಡಾಗಿದೆ. ನೀವು ಅದಕ್ಕೆ ಆ ರೀತಿಯ ಯಾವುದೇ ರೀತಿಯ ಒಂದು ಇದನ್ನು ಇದಿಲ್ಲ. ಯಾಕಂದರೆ ನಿಮ್ಮ ಸಂಕಲ್ಪ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದು ರಾಯರಿಗೆ ಸಮರ್ಪಣೆ ಅವತ್ತು ಆಗತ್ತೆ. ಅದು ನಿಮ್ಗೆ ಗೊತ್ತಿರುವಂಥದ್ದು ಅಲ್ವಾ. ಇದೊಂದು ಪ್ರತಿದಿನ ಕೌಂಟ್ ಮಾಡಿಟ್ಕೊಳ್ಳಿ. ಪ್ರತಿದಿನ ಕೌಂಟ್ ಮಾಡಿಟ್ಕೊಂಡಾಗಲೂ ಸಹಿತ ನೀವು ಅದನ್ನು ಬರೆದಿಟ್ಕೊಳ್ಳಿ. ಇಲ್ಲ ದಿನಕ್ಕೆ 108 ಅಷ್ಟೇ ಮಾಡ್ತೀನಿ ಅನ್ನೋರಿಗೆ ಕೌಂಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಈ 2 ಹೊತ್ತು ಮಾಡ್ತೀನಿ, ಜಾಸ್ತಿ ಮಾಡ್ತೀನಿ ಅನ್ನೋರು ಮಾತ್ರ ಅದನ್ನು ಮಾಡಿ. ಇನ್ನೊಂದು ಏನು ಅಂದರೆ ಓಡಾಡ್ತಾ ಇಲ್ಲ ರಾಯರ ನಾಮಸ್ಮರಣೆ ಮಾಡಿದ್ದಕ್ಕೆ ದಯವಿಟ್ಟು ಅದನ್ನು ಕೌಂಟ್ ಮಾಡಬೇಡಿ. ನೀವೆಲ್ಲಾದರೂ ಶುದ್ಧವಾಗಿ ಕೂತ್ಕೊಂಡು ಎಲ್ಲಿ ಕೂತಿದ್ದೀರಲ್ಲ ಶುದ್ಧವಾಗಿದ್ದೀನಿ ಅಂತ ಅನಿಸಿದರೆ ಅಲ್ಲಿ ಕೂತು ನೀವು ನಾಮಸ್ಮರಣೆಯನ್ನು ಮಾಡ್ಬೋದು. ರಾಯರನ್ನು ಎಲ್ಲೂ ನೆನೆಬಹುದು, ಅದಕ್ಕಲ್ಲ. ಆದರೆ ಜಪಕ್ಕೆ ಅಂತ ಮಾಡಿದಾಗ ಮಾತ್ರ ಓಡಾಡ್ತಾ ಇದ್ದೀನಿ, 10 ಮಾಡಿದೆ, 15 ಮಾಡಿದೆ, 20 ಮಾಡಿದೆ, ಈ ಕೆಲಸ ಮಾಡ್ತಾ ಇದ್ದೀನಿ. ಯಾಕಂದರೆ ನಮ್ಮ ಮನಸ್ಸುಗಳು ಬೇರೆ ಕಡೆ ಹೋಗುತ್ತೆ. ಹಾಗಾಗಿ ಅದನ್ನು ಮಾತ್ರ ಖಂಡಿತವಾಗಿ ಕೌಂಟಿಂಗ್ ಮಾಡಬೇಡಿ. ಇನ್ನೊಬ್ರು ಕೇಳಿದ್ದಾರೆ ಇದನ್ನು ಕಂಟಿನ್ಯೂ ಆಗಿ ಮಾಡ್ತಾರಾ ಅಂತ. ಇಲ್ಲ, ಖಂಡಿತ ಆಗಿ ಕಂಟಿನ್ಯೂ ಆಗಿ ಇಲ್ಲ. ಇದು ಆರಾಧನೆಯರಿಗೆ ಮಾತ್ರ. ಅದಕ್ಕೆ ಅಷ್ಟು 25 ಕೊಟ್ಟಿದ್ದಾರೆ ಅವರು. ಅದರ ನಂತರ ಆರಾಧನೆ ಬರುತ್ತೆ. ಅದ್ರ ಮೇಲೆ ನಾವು ಜಪಗಳನ್ನು ಕೌಂಟ್ ಮಾಡಿ ಕಳಿಸೋ ಹಾಗಿಲ್ಲ. ಮನೇಲಿ ನಾವೇ ಮಾಡ್ಕೋಬಹುದು ಬಿಟ್ಟರೆ ಕಳಿಸೋ ಹಾಗಿಲ್ಲ. ಹಾಗಾಗಿ ಅದು ನೆನ್ಪಿಟ್ಕೊಳ್ಳಿ. ಪ್ರತಿಯೊಬ್ಬರು ಇನ್ನೂ ಯಾರಾದರೂ ಸೇರುವರಿದ್ದರೆ ದಯವಿಟ್ಟು ನನಗೆ ಮೆಸೇಜ್ ಹಾಕಿ, ನಿಮ್ಮ ಹೆಸರು ಹಾಕಿ, ನಿಮ್ಮ ಫೋನ್ ನಂಬರ್ ಹಾಕಿ, ನಾನು ಗ್ರೂಪಿಗೆ ನಿಮ್ಮನ್ನು ಹಾಕ್ತೀನಿ. ದಯವಿಟ್ಟು ಅವರು ಕ್ವಿಕ್ಕಾಗಿ ಕೆಲಸ ಮಾಡ್ತಾರೆ ಪಾಪ, ಬೇಗ 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 ಹಾಕ್ತಾರೆ. ಹಾಗಾಗಿ ನಿಮ್ಮ ಕ್ರಮ ಸಂಖ್ಯೆಯನ್ನು ಆಗಸ್ಟ್ 25ಗೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಜಪಗಳನ್ನು ಮಾಡಿ ರಾಯರ ಪಾತ್ರಕ್ಕೆ, ರಾಯರ ಕರುಣೆಗೆ ಪಾತ್ರರಾಗೋಣ. ನಾವೆಲ್ಲರೂ ಸೇರಿ ನಿಮ್ಮದು ಇದೆಲ್ಲ ಒಂಥರ ಸೇವೆ. ನಿಮಗೆ ಪರಿಚಯ ಇದೆಯಾ, ಯಾರಿಗೂ ಕಳಿಸ್ಬೇಕು ಅನಿಸುತ್ತಾ ಕಳಿಸಿ, ಯಾರಿಗೂ ಹೇಳಬೇಕು ಅನಿಸುತ್ತಾ ಹೇಳಿ. ಇಲ್ಲ ಹೇಳೋಕ್ಕಾಗಲ್ಲ ಅಂದರೆ ನನ್ನ ವಿಡಿಯೋ ಕಳಿಸಿ, ಹೀಗೆ ರಾಯರ ನಾಮಸ್ಮರಣೆಯನ್ನು ಮಾಡ್ತಾರೆ, ಹೀಗೆ ಆರಾಧನೆ ಹೀಗಂತೆ ಅಂತ ಹೇಳಿ. ಆಗ ಖಂಡಿತವಾಗಿಯೂ ರಾಯರ ಭಕ್ತರಲ್ಲಿ ಸೇರ್ತಾರೆ. ಯಾಕಂದ್ರೆ ತುಂಬ ಜನ ಹಾಗೆ ಮಾಡ್ತಾ ಇದ್ದಾರೆ. ನನ್ನ ಕಾರ್ಯಕ್ರಮ ನೋಡಿದವರು ತನಗೆ ಬೇಕಾದವರಿಗೆ ರಾಯರ ಭಕ್ತರಿಗೆ ಹೇಳ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಆ ಕೆಲಸನ ಮಾಡಿ. ನಾವು ಜಪನ ಮಾಡುವ ಜೊತೆಗೆ ಇನ್ನೊಬ್ಬರನ್ನ ಕರೆದು ಹೇಳ್ತೀವಿ ನೋಡಿ. ನಾವು ಇನ್ನೊಬ್ಬರನ್ನ ರಾಯರ ಜಪ ಮಾಡಿ ಇಲ್ಲಿ ಆರಾಧನೆ ಹೀಗಿದೆ ಅಂತ ಕರೆದು ಹೇಳ್ತೀವಿ ನೋಡು, ಅದು ಸಹಿತ ನಮ್ಮ ಸೇವೆ. ನೆನಪಿರಲಿ, ನಾನೊಬ್ಬಳೇ ಹೇಳ್ಬೇಕಪ್ಪ, ನನಗೊಬ್ಬಳಿಗೆ ರಾಯರು ಇದು ಮಾಡಬೇಕಪ್ಪ, ಆ ಭಾವನೆ ಯಾವತ್ತೂ ಮಾಡ್ಕೋಬೇಡಿ. ಪಕ್ಕದ ಮನೆಯವ್ರಿಗೆ ಹೇಳಿದ್ರು ಅಯ್ಯೋ ದೇವರೇ ರಾಯರವರು ಅವರಿಗೇನಾದರೂ ಅನುಗ್ರಹ ಮಾಡಿಬಿಟ್ರೆ ಅದು ಮಾಡಬೇಡಿ. ಪಕ್ಕದ ಮನೆಯವರು ನಿಜವಾಗಿ ಅದು ಮಾಡ್ತಾರೆ ಅಂತ ಆದರೆ ದಯವಿಟ್ಟು ಅವರಿಗೆ ಒಂದು ತಿಳಿಸಿ, ಹೀಗಿದೆ ಹೀಗೆ ಮಾಡಿ ಅಂತ. ಯಾಕಂದರೆ ನಮಗೇನು ಕೊಡಬೇಕು ನಮಗೆ ಕೊಡ್ತಾರೆ, ಅವರಿಗೇನು ಕೊಡಬೇಕು ರಾಯರದು ಕೊಡ್ತಾರೆ. ನಾವು ಹೊಟ್ಟೆ ಕಿಚ್ಚು ಮಾಡೋದ್ರಿಂದ, ಬೇಡ ಅಂತ ಹೇಳೋದ್ರಿಂದ ಅದು ಖಂಡಿತ ಆಗೋದಿಲ್ಲ. ರಾಯರ ಇಷ್ಟ ಅರ್ಥ. ಹಾಗಾಗಿ ನಾನು ಹೇಳೋದು ಇದು ಒಂದು ಸೇವೆ. ನಿಮಗೆ ಯಾರ್ಯಾರು ಪರಿಚಯ ಇದೆ ಅವರಿಗೆಲ್ಲ ಹೇಳಿ ಇದಕ್ಕೆ ಈ ಸೇವೆಯನ್ನು ಮಾಡಲಿಕ್ಕೆ ಹೇಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.